ಚಿಕನ್ ಹಾಕು ಪೆಪ್ಪರ್ ಚಿಕನ್ ಬೇಕು. ಸರಿ ಆಯಿತು, ನಿಮ್ಮ ಪಪ್ಪಂಗೆ ಚಿಕನ್ ಥರ ಕೇಳು, ಮಸಾಲೆ ರೆಡಿ ಮಾಡ್ಕೊಳ್ತೀನಿ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಪೌಡ್ರ್ ಜಾಸ್ತಿ ನುಣಗೂ ಇರಬಾರ್ದು, ತರ್ತರಿಯಾಗಿರಬಾರ್ದು, ಮೀಡಿಯಮಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೇಕು. ಇನ್ನು ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಪುಡಿ, ಗರಂ ಮಸಾಲ, ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 1-2 ನಿಮಿಷ ಬಾಡಿಸ್ಕೊಂಡು ತೊಳೆದಿರೋ ಚಿಕನ್ನ ಸೇರಿಸ್ಕೊಂಡಿದ್ದೀನಿ. 10 ನಿಮಿಷ ವೆಯ್ಟ್ ಮಾಡೋಕೆ ಕೊಡ್ತೀನಿ. ಯಾಕೋ ಹಿಂಗೆ ಆಡ್ತೀಯ? ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು 10 ನಿಮಿಷ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೋಬೇಕು. ಈ ಥರ ಹಾಕೋದ್ರಿಂದ ಚಿಕನ್ನು ಒಡ್ಕೊಳ್ಳಲ್ಲ, ಗಟ್ಟಿಯಾಗೇ ಇರುತ್ತೆ. ಅದಾದಮೇಲೆ ನಾವು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಆ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಈ ಕರ್ಬೇವಿನ ಸೊಪ್ಪೇ ಮೇನು ಈ ಪೆಪ್ಪರ್ ಚಿಕನ್ಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1-2 ನಿಮಿಷ ಬಾಡಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಹೇಗಿತ್ತು ಮಗನೇ? ಈ ಸೈಗೆ ಸೂಪರ್.